ಈ ಕೊಡಿಯೂರು ಶ್ರೀ ಬ್ಲಡ್ ಡೋನರ್ಸ್ ಗ್ರೂಪ್ ಹೀಗೆ ಹಲವು ಇದರ ಸೇವಾ ಕಾರ್ಯಕ್ರಮವನ್ನು ಪರಮಪೂಜ್ಯ ಸ್ವಾಮೀಜಿಯವರ ಒಂದು ಆಶೀರ್ವಾದದಿಂದ ಅವರ ಜನ್ಮ ದಿನೋತ್ಸವದ ಪ್ರಯುಕ್ತ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಹೀಗೆ ವಿಧಾನ ಒಂದೂವರೆ ತಿಂಗಳಿಂದ ನಡೆಸಿಕೊಂಡು ಎಲ್ಲ ಬಂಧುಗಳು ಬಂದಿರುತ್ತಾರೆ. ಈ ಒಂದು ಮಂಗಳೂರು ತಾಲೂಕಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಒಂದು ಎಲ್ಲರ ಒಂದು ಗುರುಬಂಧುಗಳ ಅಪೇಕ್ಷೆಗಳಿಗೆ ನಾವೆಲ್ಲರೂ ಮಾಡಿದ್ದೇವೆ. ಇದಕ್ಕೆ ನಮ್ಮ ಗೌರವಾನ್ವಿತರಾದ ನಮ್ಮ ಸೇನಾನಿಯಾಗಿದ್ದುಕೊಂಡು ಇಡೀ ರಾಷ್ಟ್ರವನ್ನು ಕಾಯ್ದುಕೊಳ್ಳುವಂತಹ ಈಗ ನಮ್ಮ ಅಚ್ಚುಮೆಚ್ಚಿನ ಸಂಸದರಾದ ಸನ್ಮಾನ್ಯ ಕ್ಯಾಪ್ಟನ್ ವಿಜಯ್ ಚೌಧರಿ ಅವರು ಇದ್ದಾರೆ. ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ಪರಮಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆಯುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದೀರಿ. ನಮ್ಮನ್ನು ಎಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹಾಗೆ ದತ್ತುಗಳ ಹಳ್ಳಿಗಳ ದತ್ತು ಸ್ವೀಕಾರ, ಹಾಗೆ ಗೋಶಾಲೆ, ವಿವಿಧ ಶಾಲೆಗಳ ಸ್ಕೂಲ್ಗಳಲ್ಲಿ ಕೆಲವು ಟೀಚರ್ಸ್ಗಳಿಗೆ ಬೇಕಾದ ಕೊರತೆ ಇದ್ದರೆ ಅದಕ್ಕೆ ವ್ಯವಸ್ಥೆ ಮಾಡುವಂಥದ್ದು ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಪರಮಪೂಜ್ಯ ಸ್ವಾಮೀಜಿಯವರು ಸಂಸ್ಥಾನದಲ್ಲಿ ನಡೆಸಿಕೊಂಡು ಬಂದಿರುತ್ತಾರೆ. ಅದಕ್ಕೆ ನಾವೆಲ್ಲರೂ ಸೇರಿ ಅದಕ್ಕೆ ಇನ್ನಷ್ಟು ಬೇಗ ಕೊಡಬೇಕನ್ನೋ ದೃಷ್ಟಿ ತಮ್ಮೆಲ್ಲರ ಒಂದು ಕಲಾಕಾರಿಯನ್ನು ವಿನಂತಿಸಿಕೊಳ್ಳುತ್ತಾ ಬಂದಿರುವಂತಹ ಎಲ್ಲ ಸಂಸ್ಥೆಗಳು ಒಟ್ಟಿಗೆ ಸೇರಿ ಎಲ್ಲ ಕೆಲಸಗಳನ್ನು ಒಟ್ಟಿಗೆ ಮಾಡುವಂತ ಹೇಳುತ್ತಾ ಸಂಸ್ಕೃತಿ ವಿಚಾರದಲ್ಲಿ ಯಾವಾಗಲೂ ಕೂಡ ಸದಾ ಮುಂದಿದ್ದು ಅದರ ನೇತೃತ್ವವನ್ನು ವಹಿಸಿರುವಂತಹ ಅನಿವಾರ್ಯ ಇರುವಂತಹ ಪಿಲ್ಲರ್ಗಳನ್ನು ತ್ಯಾಗಕ್ಕೆ ಸರ್ಕಾರ ಮೂರ್ತಿ ಈ ರೀತಿಯ ಸ್ವಾಮೀಜಿಗಳು ಸೇವೆ ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಇನ್ನೂ ಹೆಚ್ಚಿಗೆ ಆಗ್ಬೇಕಾದ ಅನಿವಾರ್ಯತೆ ಇದೆ ಅನ್ನುವಂಥದ್ದು ನನ್ನ ಭಾವನೆ. ಯಾಕಂದ್ರೆ ಸೇವಾ ಚಟುವಟಿಕೆಗಳು ನಡೀತಿಲ್ಲ ಅಂತ ಏನಿಲ್ಲ, ಸೇವಾ ಚಟುವಟಿಕೆಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ. ಆದ್ರೆ ಟಾರ್ಗೆಟೆಡ್ ರೀತಿ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ನಮ್ಮ ಸೇವೆ ತರುತ್ತದೆ ಅನ್ನುವಂಥ ಒಂದು ವಿಮರ್ಶೆಯನ್ನು, ಆತ್ಮಾವಲೋಕನವನ್ನು ಸಂಘಟನೆಗಳು ಮಾಡಬೇಕಾದ ಅವಶ್ಯಕತೆ ಇದೆ. ಸರ್ಕಾರಿ ವ್ಯವಸ್ಥೆಗಳು ಕೂಡ ಸರ್ಕಾರದಿಂದ ಯೋಜನೆಗಳ ಕಡಿಮೆ ಏನಿಲ್ಲ, ಕಾರ್ಯಕ್ರಮಗಳ ಕಡಿಮೆ ಏನಿಲ್ಲ. ಅದೇ ರೀತಿ ಸಮಾಜದಲ್ಲಿ ಸೇವಾ ಚಟುವಟಿಕೆಗಳ ಕಡಿಮೆ ಇಲ್ಲ. ಯಾವ ಕಾರ್ಯಕ್ರಮಗಳು ಯಾರಿಗೆ ಹೋಗಬೇಕು, ಸೇವೆ ಯಾರಿಗೆ ಅವಶ್ಯಕತೆ ಇದೆ, ಅವಶ್ಯಕತೆ ಇರುವವರಿಗೆ ಸೇವೆಯನ್ನು ಮಾಡಿ ಕಾರ್ಯಕ್ರಮಗಳನ್ನು ಅವಶ್ಯಕತೆ ಇರುವವರಿಗೆ ಜೋಡಿಸಿಕೊಳ್ಳುವಂಥ ದೊಡ್ಡ ಅವಶ್ಯಕತೆ ಭಾರತದ ಇವತ್ತು 75 ವರ್ಷಗಳನ್ನ ಸ್ವಾತಂತ್ರ್ಯ ಆದ ನಂತರ ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರ ಕಲ್ಪನೆಯ ವಿಕಸಿತ ಭಾರತದ ಕಡೆಗೆ ದಾಪುಗಾಲಿರುವಂತಹ ಸಂದರ್ಭದಲ್ಲಿ ಒಂದು ಸಮಾಜವಾಗಿ, ಸಂಘಟನೆಗಾಗಿ ನಾವು ಈ ರೀತಿಯಾದಂತಹ ಯೋಚನೆಯನ್ನು ಮಾಡಬೇಕಾಗಿದೆ ಅನ್ನುವಂಥ ಒಂದು ಭಾವನೆಯನ್ನು ಮುಂದೆ ವ್ಯಕ್ತಪಡಿಸ್ತಾರೆ. ಕೊಡಿಯೂರು ಶ್ರೀಗಳ ಜನ್ಮದಿನೋತ್ಸವದ ದಿವಸ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಾನು ಸ್ವಾಮಿಯ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ. ನಿಮ್ಮ ಸೇವಾ ಚಟುವಟಿಕೆ, ನಿಮ್ಮ ಸಮಾಜಮುಖ ಕಾರ್ಯ, ಆಧ್ಯಾತ್ಮಿಕ ಭಾರತವನ್ನು ನಿರ್ಮಾಣ ಮಾಡುವಂತಹ ಕಾರ್ಯಕ್ಕೆ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಅನ್ನುವಂಥ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಸಮಾಜ ಒಂದು ಆರ್ಥಿಕವಾಗಿ ಸದೃಢ ಆಗಬೇಕಾದ್ರೆ ಅಲ್ಲಿ ಉತ್ತಮವಾದಂತಹ ಆರೋಗ್ಯ ಇರಬೇಕಾದ್ರೆ ಅದರ ಜೊತೆಗೆ ಸಂಸ್ಕಾರ ಇರಬೇಕು. ಅದರ ಜೊತೆಗೆ ನಾವು ಸಹಕಾರ ಕ್ಷೇತ್ರದಲ್ಲಿ ಕೂಡ ಆರ್ಥಿಕವಾಗಿ ಸದೃಢವಾದಾಗ ಮಾತ್ರ ಉತ್ತಮವಾದಂತಹ ಸಮಾಜ ನಿರ್ಮಾಣ ಆಗ್ತದೆ. ಹಾಗಾಗಿ ಕೊಡಿಯೂರು ಶ್ರೀಗಳು ಇವತ್ತು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುವುದರ ಮುಖಾಂತರ ಅದರ ಜೊತೆಗೆ ಆರ್ಥಿಕವಾಗಿ ಕೂಡ ಬಹಳಷ್ಟು ಬಡವರಿಗೆ ಆರ್ಥಿಕ ಸಹಾಯ ಮಾಡುವುದರ ಮುಖಾಂತರ ಅದರ ಜೊತೆಗೆ ನಮ್ಮ ಸನಾತನವಾಗಿರತಕ್ಕಂಥ ಸಂಸ್ಕೃತಿ ಇದೆ, ಸಂಸ್ಕಾರ ಇದೆ, ಅದನ್ನು ಕೂಡ ಇವತ್ತು ಸಮಾಜಕ್ಕೆ ಬಹಳ ಒಂದು ಸೇವಾ ಭಾವನೆಯಿಂದ ಕೊಡತಕ್ಕಂಥ
ಕೇವಲ ಹಿಂದೂ ಧರ್ಮದ ಮತ್ತು ಇನ್ನಿತರ ವಿಚಾರಗಳು ಮಾತ್ರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಪ್ರಾಮಾಣಿಕವಾಗಿ ಸೇವೆ ಮುಖಾಂತರ ತಲುಪಬೇಕು ಅಂತ ಅವರ ಚಿಂತನೆ ಇವತ್ತು ಬಹಳ ಯಶಸ್ಸಿನ ಕಾರ್ಯಗಳೊಂದಿಗೆ ಕೆಲಸ ಕಾರ್ಯಗಳಾಗ್ತಾರೆ. ಈ ಹಿಂದೆ ಬಹಳ ಮಹತ್ವದ ಹೆಜ್ಜೆಯನ್ನು ಅವರು ಹಲವಾರು ಕಡೆಗಳಲ್ಲಿ ಗಿಡ ನೆಡುವ ವೃಕ್ಷವನ್ನು ನೆಡುವಂತಹ ಕೆಲಸ ಕಾರ್ಯಗಳು, ಅವರು ಜನ್ಮೋತ್ಸವದ ಕಾರ್ಯಕ್ರಮಗಳಿಂದ ಹಲವು ಕಡೆಗಳಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಆ ಕಾರ್ಯಕ್ರಮಗಳನ್ನು ಕೂಡ ಈ ಹಿಂದೆ ಹಮ್ಮಿಕೊಂಡಿದೆ. ಇವತ್ತು ಅವರ ಜನ್ಮೋತ್ಸವದ ಪ್ರಯುಕ್ತ ನಾನಾ ರೀತಿಯ ಕಾರ್ಯಕ್ರಮಗಳು, ಧಾರ್ಮಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಸಮಿತಿ ಮುಖಾಂತರ ಆಯೋಜನೆ ಆಗಿದೆ. ಇವತ್ತಿನ ಈ ಒಂದು ರಕ್ತದಾನ ಶಿಬಿರ ಇರ್ಬೋದು ಅಥವಾ ವೈದ್ಯಕೀಯ ಶಿಬಿರದ ಬೇರೆ ಬೇರೆ ರೀತಿಯ ವಿಚಾರಗಳನ್ನ ಬಹಳ ಯಶಸ್ವಿಯಾಗಿ ಇವತ್ತು ಈ ಒಂದು ಸಮಿತಿ ಮುಖಾಂತರ ಸ್ವಾಮೀಜಿಗಳ ದಿವ್ಯ ಆಶೀರ್ವಾದದೊಂದಿಗೆ ಇಲ್ಲಿ ಯಶಸ್ವಿಯಾಗಿ ನಡೀತಾರೆ. ಇದೆಲ್ಲವೂ ನಮಗೆ ಬಹಳ ಸಂತೋಷವಿದೆ. ಕೆಲವೊಂದು ಕಡೆಗಳಲ್ಲಿ ಸ್ವಾಮೀಜಿಗಳು ಈ ರೀತಿಯ ಚಿಂತನೆ ಮಾಡಿದಾಗ ಸಮಾಜಕ್ಕೆ ಬಹಳ ದೊಡ್ಡ ರೀತಿಯ ಲಾಭಗಳಾಗುತ್ತದೆ, ಸಮಾಜದಲ್ಲಿ ಬಹಳ ದೊಡ್ಡ ರೀತಿಯ ಪರಿವರ್ತನೆ ಆಗುತ್ತೆ, ಸಮಾಜಕ್ಕೆ ಬಹಳ ದೊಡ್ಡ ರೀತಿಯಲ್ಲಿ ಅವಕಾಶಗಳು ಲಭಿಸುತ್ತದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಗುರುಗಳ ಒಂದು ಆಶೀರ್ವಾದ ಇದ್ರೆ ಯಾವುದೇ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಅದಕ್ಕಾಗಿ ಬಹಳ ಸುಂದರವಾಗಿ ಹಲವು ಬಾರಿ ಉಲ್ಲೇಖ ಮಾಡಿದೆ, ಗುರುವಿನ ಗುಲಾಮನಾಗುವುದರ ದೊರೆಯದಲ್ಲಿ. ಅಂದರೆ ನಾವು ಗುರುವಿನ ವಿಚಾರವನ್ನು ಮನಸ್ಸನ್ನು ಇಟ್ಕೊಂಡಾಗ ಗುರುವಿನ ಎಲ್ಲೋ ಒಂದು ಕಡೆ ನಾವು ದೇವರನ್ನು ತಪ್ಪಿದ್ರು ಕೂಡ ದೇವರನ್ನು ಒಂದು ಕಡೆ ಕ್ಷಮೆಯನ್ನು ಸಿಗ್ಬೋದು, ಆದರೆ ಗುರುಗಳನ್ನು ತಪ್ಪಿದ್ರೆ ಕ್ಷಮೆ ಇಲ್ಲ. ಹಾಗಾಗಿ ದೇವರ ಮಾಡಿದ ತಪ್ಪನ್ನು ಸರಿಪಡಿಸಲಿಕ್ಕೆ ದಾರಿ ಯಾರು ಗುರುವಿನ ಮುಖಾಂತರ. ಹಾಗಾಗಿ ಇಂಥ ಗುರುವನ್ನ ಪಡ್ಕೊಂಡು ನಾವು ಧನ್ಯರಾಗಿ ಕೇವಲ ಧಾರ್ಮಿಕ ಮಾತ್ರವಲ್ಲದೆ ಇನ್ನಿತರ ಹಲವು ಕಾರ್ಯಕ್ರಮಗಳು, ಗ್ರಾಮೋತ್ಸವದ ಗುರುವಂದನಾ ಕಾರ್ಯಕ್ರಮಗಳು, ಹೀಗೆ ಹತ್ತಾರು ಕಾರ್ಯಕ್ರಮಗಳ ಆಯೋಜನೆ ಇದೆಲ್ಲವೂ ಯಶಸ್ವಿಯಾಗಿದೆ, ಒಳ್ಳೆಯ ಯಶಸ್ವಿಯಾಗಿದೆ. ಹಾಗಾಗಿ ಇದೆಲ್ಲವೂ ಇವತ್ತು ಭಾರತದ ಮಹಿಳೆಯರು ಸೇರಿಕೊಂಡಿದೆ. ಸಹಜವಾಗಿ ಏನಾಗುತ್ತೆ ಅಂತಂದ್ರೆ ರಕ್ತದಾನ ಮಾಡುವಾಗ ಪುರುಷರಿಗೆ ಜಾಸ್ತಿ ಅವಕಾಶಗಳು ಮಹಿಳೆಯರು, ಆದರೆ ಮಹಿಳೆಯರು ರಕ್ತದಾನ ಮಾಡಿ ಬಂದಾಗ ಅವರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತೇಳಿ 4 ಜನ ಬೇಕಿದ್ದಾರೆ. ಮಹಿಳೆಯರಿಗೆ 12 ಹಿಮೋಗ್ಲೋಬಿನ್ ಇರಲಿದೆ. ಸಹಜವಾಗಿ ಪುರುಷರಿಗೆ 12 ಮೇಲೆ ಇದ್ರೆ ಪುರುಷರಿಗೆ ಸ್ವಲ್ಪ ಜಾಸ್ತಿ ಇರುತ್ತದೆ, ಯಾರು ಅದಿರುತ್ತೆ. ಹಾಗಾಗಿ ಬಹಳಷ್ಟು ಹುಡುಗಿಯರು ಅವರು ರಕ್ತದಾನ ಮಾಡಬೇಕು ಅಂತ ಆಸೆ ಇರುತ್ತಿಲ್ಲ, ಹಿಮೋಗ್ಲೋಬಿನ್ ಕಡಿಮೆ ಇಲ್ಲದೆ ರಕ್ತ ತಗೊಳ್ಬಹುದು. ಹಾಗಾಗಿ ಪೂರಕವಾದಂತಹ ವಾತಾವರಣವನ್ನು ಬೇಕಾದಂತ ಆಹಾರವನ್ನು ಸೇವಿಸುವಂಥದ್ದು, ಇದನ್ನು ಮಾಡುವಂತ ನಾವು ಕೂಡ ಏನೋ ಒಂದು ಕಡೆ ರಕ್ತದ ಮುಖಾಂತರ ಯಾರಾದರೂ ಜೀವನ ಉಳಿಸಬೇಕು ಅಂತ ಒಂದು ಚಿಂತನೆಯನ್ನು ಮಾಡುವಾಗ ನಮ್ಮ ರಕ್ತಗಳು ಉಪಯುಕ್ತ ಆಗಬೇಕು. ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ ಈ ಹಿಮೋಗ್ಲೋಬಿನ್ ಜಾಸ್ತಿ ಆಗುವಂತ ರೀತಿಯ ವಿಚಾರಗಳನ್ನು ಸೇವಿಸುವಂತ ನಮ್ಮ ರಕ್ತ ಯಾವುದರ ಕಟ್ಟಕ್ಕೆ ಉಪಯುಕ್ತ ಆಗುವಂತ ಆಗಲಿ ಅಂತ ರಕ್ತದಾನ ಶಿಬಿರ, ಹಾಗೆ ಬೇರೆ ಬೇರೆ ವಿಧಾನಗಳ ತಪಾಸಣೆಗಳು, ಬೇರೆ ನಮ್ಮ ಹೃದಯ ಸಂಬಂಧ ಇರ್ಬೋದು, ಕಣ್ಣಿನ ದೋಷದ ಸಂಬಂಧ ಇರ್ಬೋದು, ಅಥವಾ ಜನರು ಮತ್ತೊಂದು ಮುಖ್ಯವಾಗಿ ಇವತ್ತು ಎಲ್ಲರಿಗೆ ಮದ್ದಿನ ವಿತರಣೆ, ಅದು ಹೆಚ್ಚಾಗಿ ಬಹಳ ಕಡಿಮೆ. ಎಲ್ಲ ಈ ಶಿಬಿರಗಳು ಮಾಡ್ತೇವೆ, ಅದರಲ್ಲಿ ಮದ್ದಿನ ವಿತರಣೆ ಆಗಬೇಕು. ಇವತ್ತು ಮದ್ದಿನ ವಿತರಣೆ ಕೂಡ ಇಲ್ಲಿ ಒಂದು ಆಗೋದು ಬಹಳ ಒಂದು ವಿಶೇಷ ಅಂತ ಹೇಳ್ಬೋದು. ಇದೆಲ್ಲ ಇದರ ಹಿಂದೆ ಪ್ರೇರಕ ಶಕ್ತಿಯಾಗಿ ನಮ್ಮ ಪೂಜ್ಯನೀಯ ಸ್ವಾಮೀಜಿಯವರು ಇದರ ಒಂದು ಪ್ರೇರಕ ಶಕ್ತಿಯಾಗಿದ್ದಾರೆ. ಅವರ ಜನ್ಮದಿನ ಅಂತ ಹೇಳಿದ್ರೆ ಅದು ಒಂದು ಸ್ವಾಮೀಜಿಯವರ ಜನ್ಮದಿನ ಅಂತ, ಹೆಚ್ಚಿನ ಸ್ವಾಮೀಜಿಯವರ ಜನ್ಮದಿನ ಅಂತ ಹೇಳಿದ್ರೆ ಆ ಒಂದು ಮಠದ ಒಳಗಡೆ ಮಾತ್ರ ಅದು ಸೀಮಿತವಾಗುತ್ತಿತ್ತು. ಆದರೆ ಇದು ಪ್ರತಿ ವರ್ಷ ಪ್ರತಿ ಕಡೆ ಅವರ ಜನ್ಮ ದಿನೋತ್ಸವದ ಅಂಗವಾಗಿ 1 ತಿಂಗಳು ಮುಂಚಿತವಾಗಿ ಈ ಒಂದು ಎಲ್ಲ ಕಾರ್ಯಕ್ರಮ, ಕೃಷಿಗೆ ಸಂಬಂಧಪಟ್ಟಿರ್ಬೋದು ಅಥವಾ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ಬೋದು, ಹಾಗೆ ಬೇರೆ ಬೇರೆ ವಿಧದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನಾಳಿದ್ದು 8 ತಾರೀಕಿಗೆ ಅವರ ಜನ್ಮ ದಿನೋತ್ಸವ ಅಲ್ಲಿ ಆಚರಣೆ ಆಗುವಂತೆ. 16 ವರ್ಷಗಳಿಂದ ಅದು ಕೇವಲ ಧಾರ್ಮಿಕವಾಗಿ ಗುರುತಿಸಿಕೊಂಡಿರ್ತಕ್ಕಂಥ ಕ್ಷೇತ್ರ ಅಲ್ಲ. ಈಗಾಗಲೇ ಅನೇಕ ಹಿರಿಯರು ಇದರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದರು. ಪರಮ ಪೂಜ್ಯ ಶ್ರೀಗಳವರ ಒಂದು ಚಿಂತನೆ, ಒಂದು
ಯೋಜನೆ ಅದೇನು ಅಂತ ಕೇಳಿದ್ರೆ ಅದು ಕೇವಲ ಧಾರ್ಮಿಕದ ಜಾಗೃತಿ ಮಾತ್ರ ಅಲ್ಲ, ಸಮಾಜದಲ್ಲಿ ಸಾಮಾಜಿಕವಾಗಿ ಹಿಂದುಳಿದವರು, ಶೈಕ್ಷಣಿಕವಾಗಿ ಹಿಂದುಳಿದವರು, ಆರ್ಥಿಕವಾಗಿ ಹಿಂದುಳಿದವರು ಇವರೆಲ್ಲರೂ ಕೂಡ ಸಮಾಜದ ಮುಖ್ಯ ವಾಹಿನಿಗೆ ತಂದು ಸಮಾಜವನ್ನ ಉದ್ಧರಿಸಬೇಕು ಅಂತಿರುವಂತಹ ಒಂದು ದೊಡ್ಡ ಕಲ್ಪನೆಯಲ್ಲಿ ತಮ್ಮ ಕ್ಷೇತ್ರದಲ್ಲಿ 10 ವರ್ಷಗಳಿಂದ ಸೇವಾ ಕಾರ್ಯಕ್ರಮವನ್ನ ಮಾಡ್ತಾ ನಮ್ಮಂತ ಅನೇಕರಿಗೆ ಅವರು ಮಾರ್ಗದರ್ಶಕರಾಗಿ ನಮ್ಮನ್ನ ಬೆಳೆಸಿರ್ತಕ್ಕಂಥ ಪೂಜ್ಯ ಗುರುಗಳು. ತನ್ನ ಜನ್ಮ ದಿನೋತ್ಸವ ಅದು ಕೇವಲ ತನಗೋಸ್ಕರ ಇರಬಾರದು ಅಥವಾ ತನ್ನ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿರಬಾರದು, ಅದೇ ಸಮಾಜಕ್ಕೆ ಸಿಗಬೇಕು. ಆ ರೀತಿಯಲ್ಲಿ ನೀವು ನನ್ನ ಜನ್ಮದಿನವನ್ನ ಆಚರಣೆ ಮಾಡಿ ಬರುವಂತ ಒಂದು ದೊಡ್ಡ ಸಂದೇಶವನ್ನು ನಮಗೆ ಕೊಟ್ಟಂತ ಪೂಜ್ಯ ಸ್ವಾಮೀಜಿಗಳು. ಅದರ ಪ್ರಯುಕ್ತ 63ನೇ ಜನ್ಮ ದಿನೋತ್ಸವದ ಈ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ಈಗಾಗಲೇ ಕಳೆದ 2 ತಿಂಗಳುಗಳಿಂದ ಇಂತಹ ನೂರಾರು ಕಾರ್ಯಕ್ರಮಗಳು 1-3 ಜಿಲ್ಲೆಗಳಲ್ಲಿ ನಡೀತಾ ಇದೆ. ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮಗಳು ಒಂದಕ್ಕಿಂತ ಒಂದು ವಿಭಿನ್ನ ರೀತಿಯಲ್ಲಿ ಮತ್ತು ಸಮಾಜಕ್ಕೆ ಮುಟ್ಟುವ ರೀತಿಯಲ್ಲಿ ನಡೀತಾ ಇದೆ. ನಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಕೂಡ ಪರಮ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದ ಮತ್ತು ಅವರ ಕಲ್ಪನೆಯ ಒಂದು ಸಾಕಾರ ಈ ಒಂದು ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ. ಎಡಪಡಿತ ತುಂಬ ಅರಿವಿನ ನೆನಪುಂಟು ಬಹುಶಃ ಆ ಸಮಯದ ರೈತ ಅನುಕೂಲವನ್ನು ಕೊರದು ಅಧ್ಯಯನಕ್ಕೆ ನಡಪಾಯಿದೆ. ನಿಜವಾದ ಆಯ್ತು ಒಂದು ಕುಂಡಿಯರನ್ನು ಕೇಳಿದ ಮಾಧವರಿಂದ ಬಣ್ಣಿಯರೇ ಮನಸ್ಸು ಅರಿಗಳನ್ನು ದಾಟಿ ಮಾಡೋದು ಖಂಡಿತ ಎಮ್ಮೆ ಕಲ್ಪನೆಗಳಿಗೆ ತುರುಟು ಬರೆಯುವ ಅವಕಾಶ ಮಂತ್ಕೊಂಡು ನಂಚಿನ ಮಾತರಿಲ್ಲ ರಾಮ್ ಬಾಲ್ಯದಿದ್ದೇನೆ ಕೊನ್ನುಡಿ ಬಾರಿ ಪಂಡೇರಿ ಇಂಚ ಅಂತ ನಿಜವಾದ ಶಿಕ್ಷಣ ಸಂಸ್ಥೆಗಳು ಒಂದು ಜಾತಿ ಭವ್ಯ ರಾಷ್ಟ್ರ ನಿರ್ಮಾಣ ಮಾಡಿ ಮಲ್ಲ ಪಾತ್ರಗಳೇನು ಅವು ವಹಿಸಾವಳು ಅಪ್ಪ ಮಾತ್ರ ಒಂದು ಸಮಾಜ ಕಟ್ಟೋಣ ಒಂದು ಆರೋಗ್ಯ ಒಂದು ಆಯುಷ್ಯ ಅಂದರೆ 2 ಶಬ್ದ ಉಂಟು. ಇದು 2 ಸಮ ಉಡುವಂಡ ಆಲೋಚನೆಗಳು ಎಡ್ಡೆ ಆಗಿಕೊಡು, ಶುದ್ಧವಾದ ಆಲೋಚನೆಗಳು ಬೋಡು. ಸದಾಲೋಚನೆ ಇಜ್ಜಿನಾಂಡ ಅವು ಎಡ್ಡೆಯರಿಗೆ ಸಾಧ್ಯತೆ ಇಚ್ಚಿ ಮನುಷ್ಯ ಖಾಲಿ ಆಯುಷ್ಯತನ ಯಾರಂಡ ಆರೋಗ್ಯ ಎಲ್ಲ ಬೋಡು, ಆರೋಗ್ಯತನ ಯಾರಂಡ ಆಯುಷ್ಯ ಎಲ್ಲ ಬೋಡು. ಇನ್ನು ಮನಪಂಚಿನ ಕಾರ್ಯದಾನ ಅಂತೆಯಿಂದ ರಕ್ತದಾನ ಶಿಬಿರ ಅಂತ ಒಂಚು ರಕ್ತದಾನ ಅಂದ್ಕೊಂಡು ಪ್ರಾಣದಾನ ಒಂದು ಪ್ರಾಣ ಒರಿತುನಂಚಿನ ಕೀರ್ತಿ ಆಗಲಿಕ್ಕೆ ಸಂದುಂಟು. ನಮ್ಮಪ್ಪನ ಕೊಂಚ ನಿತ್ಯ ರಕ್ತದಾನ ಕೊಡ್ನ ಇದಾಗ ಮಲ್ಲ 36 ಸರ್ತಿ ಕೊಡ್ತಾರೆ ಲೆಕ್ಕ ಮಾಡ್ಕೊಡಿದ ನನಗೆ ಆಮೇಲೆ ಎಂತ ಪಿರೋಡು ಕೆಲವು ಜೀವಗಳನ್ನು ಒರಿಪಾಯಿನಂಚಿನ ಕೀರ್ತಿ ಲೆಕ್ಕಲಿಕ್ಕೆ ಸಂದುಂಟು. ರಕ್ತದಾನವು ಒಂಜಿ 2 ಲಾಭ ಉಂಟು. ಒಂಜಿ ನೆನಳಿ ಉಪಕಾರ ಮಾಡಿ ಒಂಜಿ ಪ್ರಾಣ ಒರಿ ಮಾಡಿ ನೆನಂಜಿ ತನ್ನ ಪ್ರಾಣದ ಅಪಾಯ ಬರ್ಕೊಂಡು ತಪ್ಪವಳು ಆರೋಗ್ಯ ನಾವು ಕೊಟ್ಟು ರಕ್ತ ಕೊಂಡ ಎಡ್ಡೆಲ್ಲ ಕೆಲವು ಅಧ್ಯಯನಗಳು ಕಾಣ್ತೇವೆ. ಇನಿ ಬೇತೆ ಬೇತೆ ಯೋಜನೆಗಳು ಉಂಟು ಪಿರೋಡು ಇನಿ ದುಶ್ಚಟಮುಕ್ತ ಸಮಾಜ ನಿರ್ಮಾಣದ ದಾನ ಮಾಡ್ಕೊಳ್ಳಿಯ ಒಂದು ಅರ್ಥ ಮನಸ್ಸಿಂದದು ಇನ್ನು ತೊಡಗವರ ಇಂಚಿನ ಅಗತ್ಯತೆ ಉಂಟು. ಇಂಚು ಕೊಂಜಿ ಕುಂದಾಪುರದ ಜೀವನ ನೆನ್ಕೊಂಡತ್ತಿದ್ದೇವೆ ನಾನು ಮಾಡಿ ఆయన ಕಣ್ಣಿ ಕಟ್ಟಿಕೊಂಡು ಹತ್ತೀರಿ ಏನು ಮಾಡಿದ್ದು ಹೆಂಗಿಲ್ಲ ಅವರು ತುಂಬ ಹೊಡಿತಾರೆ, ಹೊಡಿ ಮಾಡ್ತಾರೆ, ಟಿ ಹೊಡಿತಾರೆ, ಮೊಬೈಲ್ ಹೊಡಿತಾರೆ, ಎಲ್ಲ ಮಾಡ್ತಾರೆ ಅನ್ಕೊಂಡೆ ಹಂಚಿ ಏನ್ಪಂಡೆ ಅವರು ಒಳ್ಳೆ ಜನ ಅವ್ರ ಕೈ ಬಿಡಿಸಿ ಅನ್ಕೊಂಡೆ ಅಪ್ಪನೇ ಶುರು ಮಾಡ್ತಾರೆ ಶುರು ಮಾಡಿ ಏನೇ ಮೇಲೆಲ್ಲ ಪಾತ್ರೆದು ಅಂತೆ ಮುಟ್ಟೊಡ್ದು ಪಾತ್ರೆದು ಒಪ್ಪ ಅದು ಕೊಡಿ ಒಂತೆ ಒಂತೆ ಸಮಾಧಾನ ಆಯ್ತು ಮೆಲ್ಲ ಬಿಡಾಗ ಕೊಡಿ ಹಿಂಗೊಂದು ಜೋಯಿಸಿನ 2-3 ಕಾಗದ ಬರ್ತಿರ್ತದೆ ಐಟು ಬರೀತದೆ ಯಾಕಲ ಪ್ರಶ್ನೆ ಪಟ್ಟಿ ಇಂಥವರಿಗೆ ಬ್ರಹ್ಮ ರಾಕ್ಷಸ ಬಾಧೆ ಇದೆ ಒಡಿಯೂರು ಸ್ವಾಮಿಗಳಿಂದ ಪರಿಹಾರ ಆಗಬಹುದು ಅಂತ ಇದು ಬರೀತದೆ. ಹೆಂಗು ಮುಂಜೆ ಒಂದೇ ಬ್ರಹ್ಮ ರಾಕ್ಷಸ ಇತ್ತು ಯಾನೆ ಯಾನೇನು ಒಟ್ಟಿಗೆ ಅಲ್ಲಿ ಕೂಡ ಅದಕ್ಕೇಂಡೆ ಎಂದ ಮರ ಎಣ್ಣೆ ಹೆಂಚೆ ಹೇಗೆ ನೋಡ್ತಿದ್ದೀರಿ ಇವನ್ನೆಲ್ಲ ಚಲನವನ್ನೆಲ್ಲ ಸ್ವಲ್ಪ ನೋಡಿ ಹೇಳ್ಬೋದಾ ನಾನು ಈಗ ಹೇಳ್ತೇನೆ ಅಂತ ಬಂದೆ ಅದಕ್ಕೆ ಹೆಂಚಿನ ಅನ್ಕೊಂಡ ಬಾತ್ರೂಮಿಗೆ ಸ್ನಾನ ಮಾಡಲಿಕ್ಕೆ ಹೋದ್ರೆ ಬರುವಾಗ 1.5 ಗಂಟೆ ಬಣ್ಣ 1 ಗಂಟೆ ಅವನಿಗೆ ಬತ್ತದಾನಂటే ಕಾರಿಗೆ ಮಾತ್ರ ಸಾಕ್ಷಿ ಪಡೋದೇ ಜಿಪ್ಪುಣೆ ಏನ್ ಬುಕ್ಕ ಕೂಡ ಹೇಳಿಕೆ ಜಿಪ್ಪಣ ಬುಕ್ಕ ಸಾಕ್ಷಿ ತಪ್ಪಲ್ಲ ಒಗ್ಗತ್ತು ಕದಾಯ್ತಾ ನಿಜವಾದ ತುನಾಗ ಆಗಿದ್ದಾದನಿಗೆ ಸ್ಟಿರಾಯ್ಡ್ ಕಾಲದಲ್ಲಿಗೆ ಕಂತ ಅಂದ್ಕೊಟ್ನೆ ಬಾತ್ರೂಮ್ ಹೋದು ಕಂತ ಅದು ಬರ್ತದೆ ಅವು ತಿಗಿಜಿನ ಒಂದು ಟೆನ್ಷನ್ ಶುರು ಆದ ಮಾನಸಿಕವಾದ ಗೊಂದಲ
ಇತ್ತೆ ಪರಿಹಾರ ಮಾಡ್ಕೊಂಡ್ರೆ ಕೌನ್ಸಿಲಿಂಗ್ ಮಾಡಿದ್ರು ಸುಮಾರು ಸಮಯ ಇತ್ತೊಂದು ಹಣ ಈ ರೀತಿಗೆ ಬದಲಾವಣೆ ಆತದ ಮೇಲೆ ನನಗೆ ಸಂತೋಷ ಆಗುತ್ತೆ ಬ್ರಹ್ಮರಕ್ಷ ಹೇಳ್ತದೆ ಅಂಚ ಅದು ದುಶ್ಚಟ ಮುಕ್ತ ಸಮಾಜ ನಿರ್ಮಾಣದ ನಮ್ಮ ಪಾತ್ರದ ಆಗಲ್ಲ ಒಂಜಾದ ಆಲೋಚನೆ ಮಾಡ್ತದೆ ಅವ್ರು ಕಾಲೇಜ್ ಮಾತಂತೆ ಈ ಎಲ್ಲೆಲ್ಲಿ ಜೋಗ್ಲಿಗೆ ಉಂಡಾಗ ಅಕ್ಲಿಡ ಜಾಗೃತಿ ಬಂದ ಕೆಲಸ ಅವು ಅಲ್ಪಾಣ ಮಾತ್ರ ಒಂದು ಪುರದ ಸಮಾಜ ಕಟ್ಟಡ ಸಾಧ್ಯತೆ ಉಂಟು ಅಣ್ಣೆಯಲ್ಲಿ ಪಂಡಿರ ಬಗ್ಗೆ ಈ ಗಾಂಜಾ ಮಾತ್ರ ಉಂಡಾಗ ತಿನ್ಪುಣ ಕೊರ್ಪುಣ ತಿನ್ಪು ಪತ್ತು ಆ ಕೊರ್ಪುಣಗೆ ಒಂದು ತಿಕ್ಕುಣ ಉಂಡಾಗ ಈಗ ಮದುವೆ ತಿಕ್ಕುಣದ ಕೆಲಸ ಮಾತ್ರ ಸಾಧ್ಯನೇ ಚಿಕ್ಕುಣ ನಾಂಡ ಋತುನಗಳಿಂದ ಹೆಚ್ಚು ಜನ ನೋಡಬೇಕು ಅಂಚೆ ಅದು ಕೆಲವು ಬಗ್ಗೆ ನಾವು ಆಲೋಚನೆ ಅನ್ಕೊಳ್ಳಿ ಈ ಇಂಟರ್ನೆಟ್ ರಕ್ತದಾನದ ಬಗ್ಗೆ ಗ್ರೂಪ್ ಏನು ಬಂತು ಒಟ್ಟು ನಗಲಿಕ್ಕೆ ಸಹಾಯ ಮಾಡ್ಕೊಂಡು ಒಂದು ಭಾಗ ನೆನಂಜು ಈ ದುಶ್ಚಟದ ಬಗ್ಗೆ ಕೊಂಚ ಜಾಗೃತಿ ಒಂದು ಅಭಿಯಾನ ನೆನ ಕೆಲವಾದ ಸಮಾಜ ಕೈಗೊಂಡು ಸಂತ ಮತ್ತೆ ಸಮಾಜ ಜೊತೆಗೆ ಸಾಗಬೇಕು ಕವಿಗಳಿಗೆ ಇಟ್ಕೊಳ್ಬೇಕು ಸಂತನ ಬದುಕು ಸಂತನಿಗೆಲ್ಲದ ಸಮಾಜದ ಹಿತಕ್ಕೆ ಇಟ್ಕೊಂಡಂತಲೇ ಆಧ್ಯಾತ್ಮದ ಜೊತೆಗೆ ಸಮಾಜಮುಖಿ ಕಾರ್ಯ ಒಂದಾದ ಸಮಾಜಕ್ಕೆ ಎಡ್ಡೆಕೊಂಡು ವಿಶ್ವಾಸ ಇಂಕ್ಲೇದು ಅವು ಸುಲಭದಲ್ಲ 10-15 ಕೂಟದಾಗಲು ಸೇರುವುದಕ್ಕೆ ಮಲ್ಲ ಮನಸ್ಸು ಮತ್ತೆ ಇಂಕಲ ಉಂಟು ನಾನು ಎದುರು ಬರ್ತದೆ ಅಮಾತ ಸಂಸ್ಥೆಗೆ ಈ ಸಂದರ್ಭಗಳು ಎಡ್ಡೆ ಭಾಗವಹಿಸುತ್ತೆ 3 ಅಂಚನೆ ಮಲ್ಲ ಬೃಹತ್ ಕಾರ್ಯಕ್ರಮ ಮುಳ್ಪಲ ಆಗುವುದುಂಟು ನೆತ್ತ ಬಗ್ಗೆ ಮುದ್ದುವರ್ಜಿಗೆ ನಮ್ಮ ಸುರೇಶ್ ರೈತರು ಅದು ಆರ್ಥಿಕ ವ್ಯವಸ್ಥೆ ಒಂದೇ ಮುಂಚೂಣಿ ಇಟ್ಟಿನ ಇದೊಂದು ಅನುಭವ ಇಟ್ಟಿನ ಆಗಲ್ಲ ಅಂದ್ರೆ ಈ ಅರ್ಥ ವ್ಯವಸ್ಥೆ ಒಂದು ಜಾತ್ರೆ ಧರ್ಮ ಪ್ರತಿನಿಧಿಯು ಈ ಕಾರ್ಯಕ್ರಮ ಮತ್ತೊಂದುಲ್ಲೇ ಅದಕ್ಕೆ ಒಂದು ವಿಶೇಷವಾದ ಅಭಿನಂದನೆ ಪಡೆಯ ನಾನು ಇಚ್ಛೆ ಪಡೆಯೊಂದಿಲ್ಲ ಇಲ್ಲಿ ಪುರ್ಲದ ಲೇಸಿದ್ರೆ ಮಾತ್ರ ನಮ್ಮ ಮಕ್ಕಳು ಪಾಲ್ಪಡೋದಿಲ್ಲ ರೆಡ್ಡೆಟ್ಟು ವಿಚಾರಗಳನ್ನು ಪಟ್ಟೊಂದೇರೆ ಅಂತೂ ವೇದ ವ್ಯಾಸ ನಮ್ಮೊಟ್ಟು ಒಳ್ಳೆ ಏನಾದ್ರೆ ಒಂಜಿ ತಾಟಿ ಜೋಡಿ ಪಾಠ ಅದರ ಭಾಷೆ ಕೊಂಕಣಿ ಭಾಷೆ ಅಪ್ಪೆ ಭಾಷೆ ಅಂಡ್ ಅದರ ಪಾತ್ರನ ಮಾತು ತುಳುಟು ಅಂಡ ಮಲ್ಲ ಭಾಷೆ ನಮ್ಮ ಕರ್ನಾಟಕದ ಕನ್ನಡ ಭಾಷೆ ಆನಲ್ಲ ವಿಧಾನಸಭೆಟ್ಟು ಒಂಜಾದು ತುಳುತು ಸ್ವರ ಜೋಡು ಲಕ್ಕನ್ನ ಕೀರ್ತಿ ಅದಕ್ಕೆ ಸಂತೋಷ ಆದರೆ ಒಲಿಪ ಒಂಜಿ ಹೆಚ್ಚಿನ ಅಂಶ ಹೆಂಗೆ ತೋಲಿಲ್ಲ ನಮ್ಮ ಮಕ್ಳಿ ಮತ್ತೆ ತುಳು ಇರುತ್ತಲ್ಲ ಮತ್ತೆ ತುಳುಟಿ ಚರ್ಚೆ ಒಂದು ಸಭಾಪತಿ ತುಳುಟು ಬಾತಿರ್ ಬೇರೆ ನಮ್ಮ ಅಶೋಕ್ ಲೇಖ ತುಳುಟು ಬಾತಿರ್ ಬೇರೆ ಕುಳ್ಳದ ಬಾಗಿಲು ವೇದೋತ್ಸ ಕಾಮಂತರ ತುಳುಟು ಬಾತಿರ್ತಿ ಒಂಜಿ 2ನೇ ಪರಿಚಯದ ಎಮ್ಮನೆ ಪರಿಚಯದ ಸೇರುವುದ ರಾಜ್ಯದ 2ನೇ ವರ್ಷ ಅವರತ್ತ ಐಕ್ಯ ಮಲ್ಲ ಒಂದು ಪ್ರೇರಣೆ ನೀಕ್ಲಿ ನೆನಾತು ಒತ್ತಡ ಮನ್ಕೊಡು ತುಳುಟು ಹೆಚ್ಚು ಬಾತಿರೋದು ತೊಂದರೆ ಎಲ್ಲ ನಿರ್ವಹಣೆ ಎಲ್ಲಿಗೆ ಅರ್ಥ ಆಗ್ತದೆ ಅರ್ಥ ಮಂತ್ಕೊಂಡ್ರೆ ಇಷ್ಟು ಉಂಟು ಮಾರ ಇದರಲ್ಲಿ ಕೊನೆ ಎಡೆ ರೀತಿಯಲ್ಲಿ ಒಂದು ಮೆಚ್ಚುವಂತ ವಿಷಯ ಪುನರ ಪಡ್ಕೊಂಡು ಸಂಸದಿನ ನಮ್ಮೊಟ್ಟಿಗೆ ಅವನ ಶಿಸ್ತುದ ಒಂದು ವ್ಯಕ್ತಿ ಸೈನಿಕರಾದಿದ್ದೇವಂತೆ ಒಂದು ಹತ್ರ ನಮ್ಮ ಆಲೋಚನೆ ಮಂದ್ಕೊಡಿ ಇದೀತ ಈ ಕಾರ್ಯಕ್ರಮಕ್ಕೆ ಒಂದು ಕೊಡುವ ಒಂದು ದಂಡ ನೆಟ್ಟು ಪಾಲ್ಗೊಳ್ಳಂಚಿನ ಮಾತ ವ್ಯಕ್ತಿ ಕೌಶಲ್ಯ ಭಾರತ ನಿರ್ಮಾಣ ಆಗುವುದು ಕೌಶಲ್ಯ ಭಾರತ ನಿರ್ಮಾಣ ಆಗುವುದು ಸ್ವಚ್ಛ ಭಾರತದ ಇಟ್ಟೊಟ್ಟಿಗೆ ನಿರ್ಮಾಣ ಆಗುವುದು ಸ್ವಚ್ಛ ಭಾರತಗಳ ಕೌಶಲ್ಯ ಭಾರತಗಳ ನಮ್ಮ ಪ್ರಯತ್ನ ಮಾಡ್ತಾ ಖಂಡಿತ ಸಹಕಾರ ಸಾಧ್ಯತೆ ಕಂಡು ಕಾರ್ಯಗಳು ಸೇರುವುದು ನಮ್ಮ ಒಂದು ನನಗೆ ವೇಗ ಕೊಟ್ಟವಣಂಚನ ಈ ಚಾತುರ್ಯ ತೋರಿಪವಣಂಚಿನ ಈ ಕಾರ್ಯಕ್ರಮ ಆಗ್ತದೆ ಅಂತ ತೆರೆಯೋಣ ಸೇರಿನಂಚಿನ ಮಾತಿರಗಿಲ್ಲ ಮೂರು ರಕ್ತದಾನ ಏನೇ ರೈತ ಕೊರಿಯರ್ ಬರ್ಬೇರ ಏನೇ ರೈತ ಪ್ರಯೋಜನ ಪಡಬೇರ ಒಂದು ಪಾತ್ರ ಬರ್ತದೆ ಅರ್ಹರಿಗೆ ಸೇವೆಯನ್ನ ಮಾಡಬೇಕು ಅರ್ಹರಿಗೆ 5 ಸಂಸದರಿಗೆ ಪಂಡ ರೈತ ಬಗೆಟ್ ಅರ್ಹರಿಗೆ ಆ ಸೇವೆ ನಡಿಬೇಕು ಭಾರತದ ಮೌಲ್ಯನೇ ತ್ಯಾಗವಕ್ಕ ಸೇವೆ ಭಾರಿ ಶ್ರೇಷ್ಠವಾದ ಭಾರತದ ಮೌಲ್ಯ ಆದರ್ಶ ರಾಷ್ಟ್ರೀಯ ಆದರ್ಶಗಳನ್ನು ಬಂಡಲ ತಪ್ಪವನು ತ್ಯಾಗಪೂರ್ಣವಂತ ಸೇವೆ ಸಮಾಜ ಮುಂಜಾತೆ ಎಡ್ಡು ಒಂದು ರಟ್ಟು ಪಾತ್ರಗಳಿಂಜಿ ಈ ಸಂದರ್ಭಗಳು ಸೇರಿನಂಚಿನ ಮಾತಿರೆ ಎಡ್ಡೆಪ್ಪು ದೀಪಾವಳಿ ಗಮತಿಗೆ ಭಾರಿ ಪುರೋಡ ಬಂದಿದೆ ಕ್ಷೇತ್ರದ ಬಗೆಟ್ಲ ನಡಪಿಂಚಿ ಕಾರ್ಯಕ್ರಮದ ಬಗೆಟ್ಲ ಅಂತ ಪೊಳಗಿತ್ತು ನಾನು ಮತ್ತೆ ಕ್ಷೇತ್ರದಲ್ಲಿ ಅನುಭವ ಉಂಟು ಸ್ವಾಮಿಗಳ ಬಗೆಟ್ಲಾರಿಗೆ ಗೊತ್ತುಂಟು ಅಂತೆ ಈತ ಪಂಡಿರಿ ಗುರು ಮತ್ತೆ ದೇವ ಅಂತ ಪಂಡಿರ ರಡ್ಡು ಒಟ್ಟಿಗೆ ಬರ್ತಾನೆ ಏನಿಗೆ ನಮಸ್ಕಾರ ಮಾಡ್ತೀನಿ ಗುರುಕುಲ ಬರ್ತಾನ ದೇವರುಗಳು ಒಟ್ಟಿಗೆ ಬರ್ತಾನ ಏನಿಗೆ ನಮಸ್ಕಾರ ಮಾಡ್ತೀನಿ ಏನಿಗೆ ನಮಸ್ಕಾರ ಮಾಡೋದು ಗುರುಕುಲ ದೇವರುಗಳು ಒಟ್ಟಿಗೆ ಬರ್ತಾರೆ ಏನಿಗೆ ನಮಸ್ಕಾರ ಮಾಡೋದು ಕವಿರನ್ನ ಬರ್ತಾರೆ ಈಗ ಪಂಡಿರು ದೇವನನ್ನು ತೋರುವ ಗುರು ಶ್ರೇಷ್ಠವಾಗಿರುವನು ಗುರು ಕಂಡ ವ್ಯಕ್ತಿ ಅತ್ತೆ ಅವರಿಗೆ ತತ್ವ ಅಂತ ಐದು ನಮ್ಮ ನಮಸ್ಕಾರ ಮಾಡ್ತೀವಿ ಶರೀರದ ನಮಸ್ಕಾರ ಮಾಡ್ತೀನಿ ಶರೀರದ ಉಳಾಯಿತನಂಚಿನ ಅಂತಃಶಕ್ತಿಗೆ ನಮಸ್ಕಾರ ಮಾಡ್ತೀನಿ ಅವರಿಗೆ ದಾಯಿ ಮೇಲೆ ನಮಸ್ಕಾರ ನಂಗೆ ದಾನ ನಗಲು
ಅಂಡ ಉಳಿದ ಸತ್ವವನ್ನು ತಿಳಿದು ನಮ್ಮ ನಮಸ್ಕಾರ ಮಾಡ್ತೀನಿ ಇಜ್ಜತ ಏನ್ ನೆತ್ತಿರ ಮಾತ್ರ ಅಗತ್ಯ ಉಂಡತ ಆಗಿಂದ ಅಜ್ಜಿ ಆ ಜಾತದಾಯನ ಮಾತ್ರ ಈ ಜಾತದಾಯನ ಮಾತ್ರ ಈ ಮತದಾಯನ ಮಾತ್ರ ಆ ಮತದಾಯನ ಮಾತ್ರ ಅವುದಾದ ಇಜ್ಜಲ್ಲಿ ನಮ್ಗೆ ಉಂಡು ಅವು ರಕ್ತದಾನ ಅವು ನಮ್ಮ ಮಂತೊಂದಿಲ್ಲ 10 ಜನಕ್ಕೆ ಅನುಕೂಲ ನಿಮ್ಗೆ ಸೇವೆಯಿಂದ ಒಂದು ಪಂಟೊಂದು ನೇತಾತೆ ಬಲವಾದ ಸೇವೆಗಳಿಗೆ ನನಗೆ ಶಕ್ತಿ ಕೊರಡೊಂದು ದೇವರ ಪ್ರಾರ್ಥನೆ ಮಂತೊಂದು ಮಾತಾ ಸಾಕಾರ ಮಕ್ಕಳು ಮಕ್ಕಳು ನಾನು ಕುದುರೆ ಕೊಂಡ್ರೆ ಹೋಗುಜಿ ನಮ್ಮ ಮಕ್ಕಳೊಂದು ಪಂಡೊಂದು ನಮ್ಮ ಮಕ್ಕಳೊಂದು ಬಂದ ಮಾತಾ ಸೇರಿನೊಂದು ತಿರುಗಂತಾರೆ ಕಾರ್ಯಗಳು ಪಾಲ್ಪಡೆ ಒಂದು ನಮ್ಮದಾಪನ ಸೇವೆ ನಮ್ಮ ಮನಸ್ಸ ಒಂದೊಂದು ಬೇತ ಜನಗಳಿಗೆ ಪ್ರೇರಣೆ ಅವರು ನಮ್ಮ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ ಹಾಗೂ ಗುರುದೇವ ಸೇವಾ ವರ್ಗದ ಕಾರ್ಯಾಧ್ಯಕ್ಷರಾದಂತಹ ಆದಿಶಕ್ತಿ ಗೌಡ ವೇದಿಕೆಗಳಿರುವಂತಹ ಅತಿಥಿ ಅತಿಥಿಗಳು ದಯವಿಟ್ಟು ಕಾರ್ಯಕ್ರಮದ ಕಡೆಯ ಹಂತದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದಾರೆ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆಯ ಯೋಜನಾ ನಿರ್ದೇಶಕರಾದಂತಹ ಸನ್ಮಾನ್ಯ ಶ್ರೀ ಕಿರಣ್ ಗುರುವ ಇವರು ವಂದನಾರ್ಪಣೆಯನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾರೆ. ರಕ್ತದಾನ ಶಿಬಿರ ಮತ್ತು ಉಚಿತ